ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಬರೋಣ ಬನ್ನಿ. ಅದಕ್ಕೂ ಮುನ್ನ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಂಚಿಕೆ ಆರಂಭದಲ್ಲಿ ಗುಂಡಣ್ಣ ತಾಂಡವ ಬಳಿ ಬಂದು, ಅಪ್ಪ ಕಳ್ಳಿ ಈ ರೂಮಲ್ಲೇ ಇದ್ದಾಳೆ, ಇಲ್ಲೇ ಇದ್ದಾಳೆ ಅಪ್ಪ ಅಂತ ಹೇಳ್ತಾ ಇರ್ತಾನೆ. ಅಪ್ಪ ಪೊಲೀಸ್ಗೆ ಇಟ್ಕೊಟ್ಬಿಡೋಣ ಅಂತ ಹೇಳ್ತಾನೆ ಗುಂಡಣ್ಣ. ಈ ಮಾತಿಗೆ ತಾಂಡವ್, ನೀನು ಯಾಕೋ ಇಲ್ಲಿ ಬಂದೆ ಅಂತ ಹೇಳ್ತಾರೆ. ಎಲ್ಲರೂ ಶ್ರೇಷ್ಠ ಆಂಟಿ ಹತ್ರ ಇದ್ದಾರಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ ಅಪ್ಪ, ಕಳ್ಳಿ ತಪ್ಪಿಸ್ಕೋಬಾರ್ದು ಅಂತ. ಓಕೆ ಹಾಗಿದ್ರೆ ನೀನು ಹೀಗೆ ಮಾಡು, ನೀನು ಎಲ್ಲರೂ ಹೋಗಿ ಕರ್ಕೊಂಡು ಬಾ, ನಾನಿದೆ ಇಲ್ಲೇ ಇರ್ತೀನಿ ಅಂತ ತಾಂಡವ್ ಹೇಳ್ತಾರೆ. ಹುಷಾರು ಪಾಪ, ಕಳ್ಳಿ ತಪ್ಪಿಸ್ಕೊಬಿಡ್ತಾಳೆ ಅಂತ ಗುಂಡಣ್ಣ ಹೇಳ್ತಾನೆ. ಪರವಾಗಿಲ್ಲ ಕಣೋ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ತುಂಬಾ ತಡವರಿಸ್ತಾ ತಾಂಡವ್ ಹೇಳ್ತಾ, ಯು ಗೋ ದೇರ್ ಅಂತ ಹೇಳ್ತಾನೆ ತಾಂಡವ್. ಆಗ ಗುಂಡಣ್ಣ, ಓಕೆ ಪಾಪ ನೀವಿಲ್ಲೇ ಇರಿ, ನಾನೆಲ್ಲರನ್ನೂ ಕರ್ಕೊಬರ್ತೀನಿ, ಬಿಡಬೇಡಿ ಅವಳನ್ನ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇಲ್ಲಿ ತಾಂಡವ್ ಕಳ್ಳನ ರೀತಿ ಡೋರ್ ಹತ್ರ ಬಂದು ಮೆಲ್ಲಗೆ ಡೋರನ್ನು ಓಪನ್ ಮಾಡ್ತಾನೆ. ಎತ್ತ ಕಳ್ಳಿ ಹೊರಗೆ ಬರ್ತಾಳೆ. ಹೊರಗಡೆ ಬಂದ ತಕ್ಷಣ ಕೆಮ್ತಾ ಇರ್ತಾಳೆ. ಅಪ್ಪ ಉಸಿರು ಕಟ್ತಾ ಇತ್ತು ಅಂತ ಹೇಳ್ತಾಳೆ. ಜೋರಾಗಿ ಕೂಗ್ತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡ ತಾಂಡವ್, ದರಿದ್ರದವಳೆ, ಯಾಕೆ ಕೂಗ್ತಾ ಇದೆಯಾ, ಯಾರು ಕೇಳಿಸ್ಕೊತಾರೆ, ಶಟಾಪ್, ಜಸ್ಟ್ ಶಟಾಪ್, ಶ್ರೇಷ್ಠ ಕಾರ್ ಹತ್ರ ಇರು, ಇಲ್ಲಾಂದರೆ ಎಲ್ಲರೂ ದೂರ ಇರು, ನಾನು ಶ್ರೇಷ್ಠ ಹೇಳ್ತೀನಿ, ಅವಳು ನಿನ್ನನ್ನು ಕರ್ಕೊಂಡು ಹೋಗ್ತಾಳೆ, ಮೊದಲು ಇಲ್ಲಿಂದ ತೊಲಗು ಅಂತ ತಾಂಡವ್ ಹೇಳ್ತಾನೆ. ಆಗ ಅಲ್ಲಿಂದ ಕಳ್ಳಿ ಓಡೋಗ್ತಾಳೆ. ಎತ್ತ ತಾಂಡವ್, ಗುಂಡಣ್ಣ, ಭಾಗ್ಯ ಎಲ್ಲರೂ ಕೂಡ ನಿಂತಿರ್ತಾನೆ. ಎತ್ತ ಗುಂಡಣ್ಣ, ಅಜ್ಜಿ ಕಳ್ಳಿ ಅಲ್ಲೇ ಇದ್ಲು, ಪಪ್ಪನೇ ಹೇಳಿದ್ದು ನಿಮ್ಮನ್ನೆಲ್ಲ ಕರ್ಕೊಂಬರೋಕ್ಕೆ, ನಾನಿಲ್ಲಿದ್ದು ಎಲ್ಲ ನೋಡ್ಕೊತೀನಿ, ನಿಮ್ಮನ್ನೆಲ್ಲ ಕರ್ಕೊಂಡು ಬಾ ಅಂತ ಅವರೇ ಹೇಳಿದ್ದು. ಆಗ ಗುಂಡಣ್ಣನ ಅಜ್ಜಿ, ಏನು ಹೇಳ್ತಾ ಇದೆಯೋ ಅಂತ ಕೇಳ್ತಾರೆ. ಹೌದಜ್ಜಿ, ಪಪ್ಪನೇ ಹೇಳಿದ್ದು, ನಾನು ಇಲ್ಲೇ ನಿಂತಿರ್ತೀನಿ, ನೀನು ಹೋಗಿ ಎಲ್ಲರನ್ನೂ ಕರ್ಕೊಂಡು ಬಾ ಅಂತ. ಕಳ್ಳಿ ಅಲ್ಲೇ ಇದ್ಲು ಅಂತ ಗುಂಡಣ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡ ಗುಂಡಣ್ಣನ ಅಜ್ಜಿ, ತಾಂಡವ್ ಇಲ್ಲೇನು ನಡೀತಾ ಇದೆ, ಎಲ್ಲರಿಗೂ ಗೊತ್ತಾಗಬೇಕು ಈಗ ಅಂತ ಕೂಗ್ತಾಳೆ. ಇಲ್ಲಿ ಬಾಸ್ ಹೆಂಡತಿ ಕೂಡ, ತಾಂಡವ್ ನಿಮ್ಮ ಮಗ ನೋಡಿದರೆ ಎಲ್ಲನೂ ನೋಡಿದ್ದಾನೆ ಅಂತ ಹೇಳ್ತಾನೆ, ನೀವು ನೋಡಿದ್ರೆ ಇಲ್ಲ ಅಂತೀರಾ, ವಾಟ್ಸ್ ಆಲ್ ದಿಸ್ ಅಂತ ಕೇಳ್ತಾರೆ. ಅದಕ್ಕೆ ತಾಂಡವ್, ಇಲ್ಲ ನಾನು ಇಲ್ಲಿಗೆ ಬಂದಾಗ ಯಾರೂ ಇರಲಿಲ್ಲ ಅಂತ ತಾಂಡವ್ ಹೇಳ್ತಾನೆ. ತನ್ಮಯ್ ನನಗೆ ಹೇಳಿದಾಗ ರೂಮಲ್ಲಿ ಯಾರೋ ಇದ್ದಾರೆ ಅಂತೇಳಿ ನಿಮ್ಮನ್ನು ಕರೆಯೋಕೆ ಕಳಿಸ್ತೆ, ಆದರೆ ನಾನು ಡೋರನ್ನು ಓಪನ್ ಮಾಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಅಂಥೇಳಿ ತಾಂಡವ್ ಹೇಳ್ತಾನೆ. ಪಾಪ ಕನ್ಫ್ಯೂಸ್ ಆಗಿದ್ದಾನೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈ ಮಾತಿಗೆ ಗುಂಡಣ್ಣ, ಸುಳ್ಳು ಅಂತೇಳಿ ಜೋರಾಗಿ ಕೂಗ್ತಾನೆ. ಎಲ್ಲರೂ ಕೂಡ ಗುಂಡಣ್ಣನ ನೋಡಿ ಶಾಕ್ ಆಗ್ತಾರೆ. ನೀವು ಯಾವಾಗಲೂ ಹೀಗೇನೆ ಸುಳ್ಳು ಹೇಳ್ತೇನೆ ಇರ್ತೀರಾ, ಕಳ್ಳಿ ಅಲ್ಲೇ ಇದ್ಲು. ಇದನ್ನು ನೋಡಿದ ಭಾಗ್ಯ, ಗುಂಡಣ್ಣ ಸುಮ್ಮನಿರು, ಹೀಗೆಲ್ಲ ಕಿರ್ಚಾಡಬಾರ್ದು ಅಂತ ಹೇಳ್ತಾರೆ. ಗುಂಡಣ್ಣನಿಗೆ ತುಂಬ ಕೋಪ ಬಂದಿರುತ್ತೆ. ಪಾಪ ನೀವು ಎಲ್ಲರಿಗಿಂತ ಮುಂಚೆ ಬಂದು ಬಾಗಿಲು ತೆಗೆದಿದ್ಯಾಕೆ, ನೀವು ನಮ್ಮ ಜೊತೆ ಬರ್ಬೋದಿತ್ತು ತಾನೆ, ಎಲ್ಲರೂ ಸೇರಿ ಡೋರ್ ಓಪನ್ ಮಾಡಿದರೆ ಕಳ್ಳಿ ಸಿಗ್ತಾ ಇಲ್ಲೋ ತಾನೆ ಅಂತೇಳಿ ಕೋಪದಿಂದ ಹೇಳ್ತಾ ಇರ್ತಾನೆ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ, ಕಳ್ಳಿ ಅಲ್ಲಿ ಇದ್ಲು ಅಂತೇಳಿ ಗುಂಡಣ್ಣ ಕೂಗ್ತಾ ಇರ್ತಾನೆ. ಹೇಳಿ ಪಾಪ ಎಲ್ಲಿ ಅವಳು ಅಂತ ಗುಂಡಣ್ಣ ತಾಂಡವ್ಗೆ ಕ್ಲಾಸ್ ತೊಗೊಂಡಿದ್ದಾನೆ. ಇದನ್ನೆಲ್ಲ ನೋಡಿದ ಕುಸುಮ ಗುಂಡಣ್ಣನಿಗೆ ಒಂದು ಕ್ವಶನ್ ಕೇಳ್ತಾಳೆ. ನೀನು ಕಳ್ಳಿನ ನೋಡಿದೆ ಅಂತ ಹೇಳ್ದಲ್ಲ, ಅವಳು ನೋಡೋಕೆ ಹೇಗಿದ್ಲು ಅಂತ ಕೇಳ್ತಾಳೆ. ಈ ಮಾತಿಗೆ ಗುಂಡಣ್ಣ, ದಪ್ಪಗಿದ್ಲು, ಕುಳ್ಳಗಿದ್ಲು, ಜಾಸ್ತಿ ಮೇಕಪ್ ಮಾಡ್ಕೊಂಡಿದ್ಲು ಅಜ್ಜಿ ಅಂತ ಗುಂಡಣ್ಣ ಹೇಳ್ತಾನೆ. ಕುಸುಮ ಆಗ ಮೊಬೈಲ್ ತೊಗೊಂಡು ಶ್ರೇಷ್ಠ ಅತ್ತೆ ಮೇಲೆ ಡೌಟ್ ಪಡ್ತಾಳೆ. ಶ್ರೇಷ್ಠ ಅತ್ತೆ ಕೂಡ ಹೀಗೆ ಇದ್ರಲ್ವ ಅಂದ್ಕೊಂಡು ಶ್ರೇಷ್ಠಳ ಅಮ್ಮನಿಗೆ ಫೋನ್ ಮಾಡ್ತಾಳೆ. ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕು ಅಂತ ಕೇಳ್ತಾರೆ. ಹೇಳಿ ಮಾಡೋಣ ಅಂತ ಅವರು ಕೂಡ ಹೇಳ್ತಾರೆ. ಈ ಮಾತಿಗೆ ಕುಸುಮ, ನಿಮ್ಮ ಶಾಕು ಇದ್ದಾಳಲ್ಲ, ಅವ್ರ ಅತ್ತೆದು ಒಂದು ಫೋಟೋ ಕಳ್ಸೋಕ್ಕಾಗುತ್ತಾ ಅಂತ ಕೇಳ್ತಾಳೆ. ಹೌದಾ, ಯಾಕೆ ಅಂತ ಕೇಳ್ತಾರೆ. ಅದೆಲ್ಲ ಆಮೇಲೆ ಹೇಳ್ತೀನಿ, ಫಸ್ಟ್ ನೀವು ಫೋಟೋ ಕಳಿಸಿ ಅಂತ ಕುಸುಮ ಹೇಳ್ತಾರೆ. ಮತ್ತು ಏನೋ ಬೇಕೋ ಫೋಟೋ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಕುಸುಮ, ಅದು ನನ್ನ ಸೊಸೆ ನೋಡಿಲ್ವಂತೆ, ಅದಕ್ಕೆ ಅವಳು ನೋಡಬೇಕು ಅಂತ ಹೇಳ್ತಾರೆ. ಕಳಿಸ್ತೀನಿ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡ ತಾಂಡವ್ ಹಾಗೂ ಶ್ರೇಷ್ಠ ಎಲ್ಲರೂ ಕೂಡ ಶಾಕ್ ಆಗಿ ನಿಲ್ತಾರೆ. ಶ್ರೇಷ್ಠ ಈಗ ಏನು ಮಾಡೋದಪ್ಪ, ಅಮ್ಮ ಫೋಟೋ ಕೊಟ್ಬಿಟ್ರೆ ಎಲ್ಲ ಸರಿ ಹೋಯ್ತು ಅಂತ ಅನ್ನೋಷ್ಟೊಳಗೆ ಇದೊಂದು ಎಲ್ಲ ಪ್ರಾಬ್ಲಮ್ ಮುಗೀತು ಅನ್ನೋಷ್ಟೊಳಗೆ ಇನ್ನೊಂದು ಪ್ರಾಬ್ಲಮ್ ಶುರುವಾಯ್ತಲ್ಲಪ್ಪ ಅಂತೇಳಿ ಶ್ರೇಷ್ಠ ಗಾಬರಿಯಾಗಿರ್ತಾಳೆ. ಇದಾಗಿತ್ತು ಬುಧವಾರದ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಒಂದು ಚಿಕ್ಕ ಪ್ರೊಮೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.